ಮಂಡನೆಯಿಂದ ಖಂಡಿಸುವುದರಿಂದ ಅಲ್ಲ ಅನ್ನೋದನ್ನ ಮೊದಲ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಸದ್ವಿಚಾರಗಳು ಯಾವ ಮೂಲೆಯಿಂದಾದರೂ ಬರಲಿ, ನನ್ನ ಎಲ್ಲ ಅಂಗಾಂಗಗಳನ್ನು ಅದಕ್ಕೆ ತೆರೆದಿಟ್ಟುಕೊಳ್ತೇನೆ ಅಂತ. ಬೇಡಿದರೆ ಎನ್ನೊಡೆಯಂ ಬೇಡುವೆ, ಪಾಡಿದರೆ ಎನ್ನೊಡೆಯನಂ ಪಾಡುವೆ. ಆ ಭಗವಂತನ ಹತ್ತಿರ ಕೂತು ಅವನ ಚಿಂತನೆಯನ್ನು ಮಾಡುವುದು ಉಪವಾಸ ಅಂತ. ಅಲ್ಲಿಯ ಭಕ್ತಿ ಪ್ರವೇಶವಾದರೆ ಆ ಊಟದಲ್ಲಿ ಅದು ಪ್ರಸಾದವಾಗುತ್ತೆ. ಅಲಂಕರಿಸಿ ಕೀರ್ತನೆಯನ್ನ ಮಾಡಿದರೆ ಭಕ್ತಿಯನ್ನ, ಆ ಮನೆ ಮಂತ್ರಾಲಯವಾಗುತ್ತೆ, ದೇವಾಲಯವಾಗುತ್ತೆ. ಇಷ್ಟಪಟ್ಟು ಭಕ್ತಿಯಿಂದ ಕೆಲಸ ಮಾಡಿದಾಗ ಅದು ಕರ್ಮವಾಗುತ್ತೆ. ಮತಭೇದವಿರಲಿ, ಮನಭೇದವಾಗದಿರಲಿ. ಇವತ್ತಿನ ಈ ಗೋಷ್ಠಿಯ ಮುಖ್ಯ ಉದ್ದೇಶ ಏನಾಗಿತ್ತು ಅಂತಂದ್ರೆ, ವಾಂಗ್ಮಯ ಪ್ರಪಂಚದಲ್ಲಿ ಎಂದೆಂದಿಗೂ ಧ್ರುವತಾರೆಗಳಂತೆ ಇರ್ತಿರ್ತಕ್ಕಂಥ ಆಚಾರ್ಯ ತ್ರಯರ ಕೊಡುಗೆ ಈ ಪ್ರಪಂಚಕ್ಕೆ ಎಷ್ಟು ಮುಖ್ಯವಾಗಿತ್ತು ಅನ್ನೋದನ್ನು ತಿಳಿಸ್ಕೊಡೋದಾಗಿರುತ್ತೆ. ಅದನ್ನು ತಿಳಿಸ್ಕೊಡೋ ಅಂಥ ಸಂದರ್ಭದಲ್ಲಿ ಆಚಾರ್ಯರು ಏನು ಕೊಟ್ಟಿದ್ರು ಒಂದು ಸದ್ವಿಚಾರಗಳು, ಆ ಸದ್ವಿಚಾರಗಳು ಕೂಡ ಎಲ್ಲವೂ ನಮಗೆ ಗ್ರಾಹ್ಯವಾಗಬೇಕಾಗತ್ತೆ. ಆ ಸದ್ವಿಚಾರಗಳು ಗ್ರಾಹ್ಯವಾಗ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಸಂದರ್ಭಗಳಲ್ಲಿ ಶಿಷ್ಯರಲ್ಲಿ ಕೆಲವು ಗೊಂದಲಗಳು ಮೂಡುವುದು ಸಹಜ. ಉದಾಹರಣೆಗೆ ಒಂದು ಮ್ಯಾಥಮೆಟಿಕ್ಸ್ನ ಒಂದು ಫಾರ್ಮುಲಾವನ್ನು ಹೇಳಿದ್ರೆ ಒಬ್ಬರು ಮೇಷ್ಟ್ರು ಒಂಥರ ಹೇಳ್ತಾರೆ, ಮತ್ತೊಬ್ಬರು ಮೇಷ್ಟ್ರು ಇನ್ನೊಂದು ಥರ ಹೇಳ್ತಾರೆ, ಮತ್ತೊಬ್ಬರು ಮೇಷ್ಟ್ರು ಮೂರು ಥರ ಹೇಳ್ತಾರೆ. ಹೀಗೆ ಮೂರೂ ಭಾಗಗಳನ್ನು ಕಲ್ತಂಥ ವಿದ್ಯಾರ್ಥಿ ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಪ್ರಯತ್ನ ಮಾಡಿ ನೋಡ್ತಾನೆ. ಇಂತಹ ಸಂದರ್ಭದಲ್ಲಿ ವಿಜ್ಞಾನದಲ್ಲಿ ನಮಗೆ ಕಂಡು ಬರ್ತಕ್ಕಂಥ ಒಂದು ವಿಚಾರ ಏನು ಅಂತ ಹೇಳಿದ್ರೆ ಆಬ್ಜೆಕ್ಟಿವ್ ಟೆಸ್ಟ್ ಅಂತ ನಾವು ಕರಿತೀವಿ. ಆ ಆಬ್ಜೆಕ್ಟಿವ್ ಟೆಸ್ಟ್ ಅಂದರೆ ಏನು ಅಂತಂದರೆ ಎಲ್ಲರಿಗೂ ವೇದ್ಯವಾಗ್ತಕ್ಕಂಥದ್ದು, ಅವರವರು ಅದನ್ನು ಅರ್ಥೈಸಿಕೊಳ್ಳುವ ರೀತಿ ಅಂತ. ಹಾಗೆ ಅರ್ಥೈಸಿಕೊಳ್ಳುವ ರೀತಿಯನ್ನು ನೋಡುವಾಗ ಇಂಗ್ಲೀಷಿನ ಒಂದು ನನಗೆ ಸುಂದರ ವಾಕ್ಯ ನೆನಪಾಗುತ್ತೆ. ಆ ವಿಚಾರವನ್ನು ನಾವು ನಮ್ಮಲ್ಲಿ ಈಗಾಗಲೇ ಹೇಳಿದ್ದೇವೆ. ಅದನ್ನು ಈಗಿನ ಕಾಲದಲ್ಲಿ ಏನಂದರೆ ಇಂಗ್ಲೀಷ್ನವ್ರು ಹೇಳಿದ್ದೆಲ್ಲ ವೇದವಾಕ್ಯ ಅಂತ ತಿಳ್ಕೊಳ್ಳುವಂಥದ್ದು ಅಂತ. ರೀಸನ್ಸ್ ಶುಡ್ ರೆಸೊನೇಟ್ ಅಂತ ಭಾಳ ಚೆನ್ನಾಗಿರ್ತಕ್ಕಂಥ ಪದ, ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ರೀಸನ್ಸ್ ಶುಡ್ ರೆಸೊನೇಟ್, ನಾಟ್ ಅಗ್ರೆಷನ್ ಅಂತ. ಅಂದರೆ ಯಾವ ವಿಚಾರವನ್ನು ನಾವು ಯಾರ ಮುಂದೆ ಸಮರ್ಪಕವಾಗಿ ಅದನ್ನು ತಿಳಿಸ್ಬೇಕೋ ಅಥವಾ ವಾದಿಸಬೇಕೋ, ಆ ವಾದ ಮಂಡನೆಯಿಂದ ಖಂಡಿಸುವುದರಿಂದ ಅಲ್ಲ ಅನ್ನೋದನ್ನು ಮೊದಲ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಇದು ಹಿಂದೆಂದಿಗಿಂತಲೂ ಇಂದು ಮುಖ್ಯವಾಗುತ್ತೆ. ಪ್ರತಿ ದಿವಸ ಯಾವತ್ತೂ ಬಿಡದಲ್ಲೇ ಇವತ್ತಿಗೂ ಶ್ರೀರಂಗದಲ್ಲಿ ತ್ರಿಮತಸ್ಥರೆಲ್ಲರೂ ಕೂಡ ವಾಕ್ಯಾರ್ಥವನ್ನು ಮಾಡಿ ಕೊನೆಗೆ ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಶ್ರೀರಂಗನಿಗೆ ಸಮರ್ಪಣೆ ಮಾಡಿ ಹೋಗ್ತಕ್ಕಂಥ ಪದ್ಧತಿ ಇವತ್ತಿಗೂ ಶ್ರೀರಂಗದಲ್ಲಿ ಕಾಣಕ್ಕೆ ಸಿಕ್ಕುತ್ತೆ. ಹಾಗಿದ್ದಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಏಕೆ ಅಂತಕ್ಕಂಥದ್ದು. ಇದನ್ನೆಲ್ಲ ನಾವು ನೋಡಿದಾಗ ಪ್ರತಿಯೊಬ್ಬ ಆಚಾರ್ಯರು ಈ ಸಮಾಜಕ್ಕೆ ಕೊಟ್ಟಂಥ, ಈ ವಿಶ್ವದ ಉನ್ನತಿಗೆ ಕೊಟ್ಟಂಥ ಸದ್ವಿಚಾರಗಳನ್ನು ನಾವು ಕಂಡಿದ್ದೇವೆ. ವೇದವಾಕ್ಯವೇ ಇದೆ, ಆನೋಭದ್ರಂತು ಕೃತಭಾ ವಿಶ್ವಯಂತು ಅಂತ. ಸದ್ವಿಚಾರಗಳು ಯಾವ ಮೂಲೆಯಿಂದಾದರೂ ಬರಲಿ, ನನ್ನ ಎಲ್ಲ ಅಂಗಾಂಗಗಳನ್ನು ಅದಕ್ಕೆ ತೆರೆದಿಟ್ಟುಕೊಳ್ತೇನೆ ಅಂತ ಕುವೆಂಪುರವರು ಸಹ ಅದನ್ನು ಹೇಳಿದ್ರು. ತೆರೆದಿದೆ ಮನೆ ಓ ಬಾ ಅತಿಥಿ ಅಂತ ಹೇಳಿ ಬರ್ತಕ್ಕಂಥ ಕೃತಿಯಲ್ಲಿ ಅದನ್ನು ಹೇಳಿದ್ದಾರೆ. ಅಲ್ಲಿಗೆ ಆ ಆನೋಭದ್ರಂತು ಕೃತವಾ ವಿಶ್ವಯಂತು ಅಂತಕ್ಕಂಥ ಒಂದು ವೇದವಾಕ್ಯಕ್ಕೆ ಸಿಗ್ತಕ್ಕಂಥ ಏನು ಉತ್ತಮವಾದ ಸ್ಥಾನವಿದೆ ಅಂತ ತಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿದೆ. ಇದನ್ನೆಲ್ಲ ಮನನ ಮಾಡಿದಾಗ ನನಗೆ ಅನಿಸುತ್ತೆ, ಮಹಾಸಭೆ ಹಾರನಹಳ್ಳಿಯವರು ಕಾರಣಕರ್ತರಾದರು. ಇವತ್ತು ಅವರ ಜನ್ಮದಿನವೂ ಹೌದು. ಅದಕ್ಕೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಮಹಾಸಭೆಯ ಉದ್ದೇಶ, ಮಹಾಸಭೆಯನ್ನು ಯಾತಕ್ಕಾಗಿ ಮಾಡಬೇಕು, ಕೆಲವು ಅಭಿಪ್ರಾಯಗಳು ಬಂದವು. ಅಭಿಪ್ರಾಯದಲ್ಲಿ ಭಿನ್ನವಾಗಿರ್ತಕ್ಕಂಥ ಅಭಿಪ್ರಾಯಗಳು ತೆಗೆದುಕೊಳ್ಬೇಕು. ಎಷ್ಟೋ ಜನ ಸಮಾಜದಲ್ಲಿ 2 ಹೊತ್ತಿನ ಊಟಕ್ಕೆ ತೊಂದರೆ ಪಟ್ಕೊಂಡಿದ್ದಾರೆ, ವಿದ್ಯಾಭ್ಯಾಸಕ್ಕೆ ತೊಂದರೆ ಪಟ್ಕೊಂಡಿದ್ದಾರೆ. ಇಂಥವೆಲ್ಲ ಇರ್ತಕ್ಕಂಥ ಸಂದರ್ಭದಲ್ಲಿ ಇಷ್ಟು ವೈಭವೋಪೇತವಾಗಿರ್ತಕ್ಕಂತಹ ಒಂದು ಸಮಾರಂಭ, ಸಮ್ಮೇಳನ, ಮಹಾಸಮ್ಮೇಳನ ಬೇಕಿತ್ತ ಅಂತಕ್ಕಂಥ ಕೇಳಿದಂಥ ಕೆಲವು ಪ್ರಶ್ನೆಗಳು ಕೆಲವು ಭಾಗದಿಂದ ನನಗೆ ಬಂದವು. ಈ ವೇದಿಕೆಯನ್ನು ಉಪಯೋಗಿಸ್ಕೊಂಡು ಹೇಳ್ತಾ ಇದ್ದೀನಿ. ಈ ವೇದಿಕೆಯಿಂದ ನಿಮಗೆ ನಾನು ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು ಏನು ಅಂತಂದರೆ, ಎಲ್ಲರ ಮನಸ್ಸುಗಳನ್ನು
ಒಂದೆಡೆ ಸೇರಿಸಿ ನಮ್ಮ ವಿಷಯಗಳನ್ನು ಪ್ರಸ್ತಾಪಿಸುವುದಷ್ಟೇ ಆಗಿದೆ ಹೊರತು ಬೇರಿನ್ಯಾವ ಉದ್ದೇಶದಿಂದಲೂ ಅಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದೀವಿ. ಇಷ್ಟೊಂದು ಸ್ಥಳ, ಇಷ್ಟೊಂದು ವೈಭವ ಅಂತಂದರೆ ಯಾಕೆ ಆಗಬಾರ್ದು ಅಂತ ನನಗನ್ಸುತ್ತೆ. ಯಾತ್ರಲ್ಲಿ ಕಡಿಮೆ ಇದ್ದೇವೆ, ಯಾತ್ರಲ್ಲಿ ನಾವು ಬಡವರು. ನನಗೆ ತಿಳಿದ ಮಟ್ಟಕ್ಕೆ ಭಗವಂತನ ಕೃಪಾ ದೃಷ್ಟಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಶ್ರೀಮಂತರು. ದಾಸರು ಅದನ್ನೇ ಹೇಳ್ತಾರೆ, ಬೇಡಿದರೆ ಎನ್ನೊಡೆಯಂ ಬೇಡುವೆ, ಪಾಡಿದರೆ ಎನ್ನೊಡೆಯನಂ ಪಾಡುವೆ ಅಂತ. ಹಾಗಿದ್ದಂಥ ಪಕ್ಷದಲ್ಲಿ ಈ ಸಮ್ಮೇಳನದಿಂದ ಇನ್ಯಾವುದೇ ರೀತಿಯ ಅನ್ಯಥಾ ಭಾವಿಸಬಾರ್ದು, ಇನ್ಯಾವುದೇ ಅನ್ಯಥಾ ಉದ್ದೇಶವಿಲ್ಲ. ಎಲ್ಲರ ಮನಸ್ಸುಗಳನ್ನು ಒಂದೆಡೆ ಕಲೆ ಹಾಕ್ತಕ್ಕಂಥದ್ದು, ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಜಾಗ ಬೇಕು. ಸಮ್ಮೇಳನ, ನಮ್ಮನೆಗೆ ಒಬ್ಬರು ಅತಿಥಿ ಬರ್ತಾರೆ ಅಂತಂದರೆ ಬೆಳಗ್ಗಿಂದನೇ ಎಲ್ಲವನ್ನ ಶುದ್ಧ ಮಾಡಿ ಸಿಂಗರಿಸಿ ಮನೆಯನ್ನು ಅದನ್ನು ಅಲಂಕರಿಸಿ ನಮಗಿದ್ದಂಥದ್ರಲ್ಲಿ ನಾವು ಮಾಡೋದಿಲ್ವೇ? ಹಾಗಾಗಿ ಮೂಲೆ ಮೂಲದಿಂದ ಬರ್ತಕ್ಕಂಥ ಎಲ್ಲ ನಮ್ಮ ಅತಿಥಿಗಳನ್ನು ಸತ್ಕಾರದಲ್ಲಿ ಒಂದು ಉತ್ತಮವಾದ ಆಸನ ವ್ಯವಸ್ಥೆ, ಸಭಾಂಗಣ, ಊಟೋಪಚಾರಗಳು ಬೇಡವೇ? ಇದನ್ನೆಲ್ಲ ಗಮನಕ್ಕೆ ತೆಗೆದುಕೊಳ್ತಾ ಆಚಾರ್ಯತ್ರಯರು ನಮಗೆ ಕೊಟ್ಟಂಥ ಸಂದೇಶವನ್ನು ನಾವು ಕಂಡ್ವಿ. ಶ್ರೀ ಪಾವಗಡ ಪ್ರಕಾಶ್ರವರು, ವಿದ್ಯಾವಾಚಸ್ಪತಿಗಳು, ಅವರು ತಿಳಿಸಿಕೊಟ್ಟಂತಹ ಶಂಕರರ ಒಂದು ಏನು ನಮಗೆ ಬೇಕಾಗಿದ್ದಂಥ ಸಂದೇಶ ಅದನ್ನು ನೋಡಿದ್ವಿ. ಅದನ್ನು ಭಕ್ತಿ ಮೂಮೆಂಟ್ ಅಂತ ಸಮಾಜ ಪರಿಚಯದ ಪಾಠದಲ್ಲಿ ನಮಗೆ ಭಕ್ತಿ ಮೂಮೆಂಟ್ ಅಂತ ಹೇಳಿ ಇಟ್ಕೊಟ್ಟಿದ್ರು. ಭಾರತದಲ್ಲಿ ಭಕ್ತಿ ಮೂಮೆಂಟ್ ಬರುವಾಗ ಏನಾಗಿತ್ತು ಅನ್ನೋ ವಿಚಾರವನ್ನು ತಿಳಿಸ್ಕೊಡ್ತಾ ರಾಮಾನುಜಾಚಾರ್ಯರು ಹೇಗೆ ನಮ್ಮನ್ನು ಆ ಭಕ್ತಿ ಮಾರ್ಗಕ್ಕೆ ಕರೆದುಕೊಂಡು ಹೋದರು ಅನ್ನೋ ಒಂದು ವಿಚಾರದಲ್ಲಿ ಅತ್ಯುತ್ತಮವಾಗಿ ಸಂಶೋಧಕರಾಗಿ ಆ ವಿಚಾರಗಳನ್ನೆಲ್ಲ ತಿಳಿಸಿ ರಾಮಾನುಜರ ವಿಚಾರಧಾರೆಗಳ ಬಗ್ಗೆ ಖಚಿತತೆಯಿಂದ ಮತ್ತು ಬದ್ಧತೆಯಿಂದ ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಶ್ರೀ ಶೆಲ್ವಪಿಳ್ಳೆ ಅಯ್ಯಂಗಾರ್ ಅವರು ಮಾಡಿದ್ದಾರೆ. ನನ್ನ ಮನಸ್ಸಿನಲ್ಲಿ ಕೆಲವು ವಿಚಾರಗಳು ಹೀಗೆ ಹಾದಿ ಹೋದವು. ಭಕ್ತಿಯ ವಿಚಾರವನ್ನು ಬಂದಾಗ ಉಪವಾಸ ಅಂದರೆ ಬರೀ ಸುಮ್ಮನೆ ಏನೋ ತಿಂದಲ್ನೇ ಕುಡಿದ್ಬಿಟ್ಟು ಟಿ ವಿ ನೋಡೋದಲ್ಲ. ಉಪವಾಸ ಅಂತ ಆ ಭಗವಂತನ ಹತ್ತಿರ ಕೂತು ಅವನ ಚಿಂತನೆಯನ್ನು ಮಾಡುವುದು ಉಪವಾಸ ಅಂತ. ಆ ಉಪವಾಸದಲ್ಲಿ ನಾವು ಸ್ವಲ್ಪ ಭಕ್ತಿಯನ್ನು ಸೇರಿಸಿಕೊಂಡ್ರೆ ಅದು ವ್ರತವಾಗುತ್ತೆ, ಏಕಾದಶಿ ವ್ರತ ಅಂತ ಕರಿತೇವೆ. ಹಾಗೆ ನೀರಿನಲ್ಲಿ ಆ ಭಕ್ತಿಯೆಲ್ಲ ಪ್ರವೇಶವನ್ನುಂಟಾದರೆ ಆ ನೀರು ತೀರ್ಥವಾಗುತ್ತೆ ಅಂತಕ್ಕಂಥದ್ದು. ಊಟದಲ್ಲಿ ಆ ಭಕ್ತಿಯ ಪ್ರವೇಶವಾದರೆ ಹೊರಗಡೆ ಹೋಗ್ತೀವಪ್ಪ, 200 ರೂಪೀಸ್ ಬೋರ್ಡ್ ಹಾಕ್ಬಿಟ್ಟಿರ್ತಾನೆ, ಫಿಕ್ಸ್ಡ್ ಮೀಲು, ಹೋಗ್ತೀವಿ, 4 ಜನ ಕೂತ್ಕೋತೀವಿ, ಅವ್ನು ಬಡಿಸ್ತಾನೆ, ತಿಂದ್ಬಿಡ್ತೀವಿ, ಎದ್ದು ಬರ್ತೀವಿ, ಕೆಲವು ಚೆಲ್ತೀವಿ. ಇದು ಕೇವಲ ಊಟ ಅನ್ನಿಸ್ಕೋತು. ಅಲ್ಲಿಯ ಭಕ್ತಿ ಪ್ರವೇಶವಾದರೆ ಆ ಊಟದಲ್ಲಿ ಅದು ಪ್ರಸಾದವಾಗುತ್ತೆ. ಎಂತಹ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ಕೊಟ್ಟರು. ಪ್ರಯಾಣದಲ್ಲಿ ಭಕ್ತಿಯ ಪ್ರವೇಶವಾದರೆ, ನಾವು ಹೋಗ್ತಕ್ಕಂಥ ಪ್ರಯಾಣ, ಆ ಪ್ರಯಾಣದಲ್ಲಿ ಭಕ್ತಿಯ ಪ್ರವೇಶವಾದರೆ ಅದು ತೀರ್ಥಯಾತ್ರೆ ಆಗುತ್ತೆ. ಮತ್ತೆ ಮುಂದೆ ನಾವು ಮಾಡ್ತಕ್ಕಂಥ ಸಂಗೀತ, ಮಕ್ಕಳಾಡಿಸುವಾಗ, ಮಡದಿಯೊಡನೆ ಅಕ್ಕರದಿ ಮಾಡುವಾಗ, ಮಾತಾಡುವಾಗ, ಏಳುವಾಗ, ಕೂಡುವಾಗ ಕೃಷ್ಣ ಎನ್ನಬಾರದೆ, ಕೃಷ್ಣ ಎಂದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಎನ್ನಬಾರದೆ ಅಂತ ಹಾಡುವ ಸಂದರ್ಭದಲ್ಲಿ ಭಕ್ತಿಯ ಪ್ರವೇಶವಾದರೆ ಕೇವಲ ಸಂಗೀತ ಅನ್ನಿಸ್ಕೊಂಡಿದ್ದು ಕೀರ್ತನೆಯಾಗುತ್ತೆ. ಇಂತಹ ವಿಚಾರಗಳನ್ನು ನಮ್ಮ ಮಾತಿನಲ್ಲಿ ಪ್ರವೇಶವಾದರೆ ಆ ಮಾತು ಕೇವಲ ಮಾತು ಎನಿಸದೆ ಅದು ಸರ್ವಕಾಲಕ್ಕೂ ವಿದಿತವಾಗಿರ್ತಕ್ಕಂಥ ವಚನವಾಗುತ್ತೆ. ಆ ಭಕ್ತಿ ಏನಾದರೂ ಇಂಥ ವಿಚಾರಗಳನ್ನೆಲ್ಲ ತೆಗೆದುಕೊಂಡು ನಮ್ಮ ಮನೆಗೆ ಒಂದು ವೇಳೆ ಪ್ರವೇಶವಾದರೆ, ಆ ಮನೆಗೆ ಪ್ರವೇಶವಾದರೆ ಸದ್ಗೃಹಿಣಿಯರು ಆ ಭಕ್ತಿಯನ್ನು ಆದರದಿಂದ ಆರತಿ ಮಾಡಿ ಕರೆದು ಸದಸ್ಯರೆಲ್ಲರೂ ಅದನ್ನು ಅಲಂಕರಿಸಿ ಕೀರ್ತನೆಯನ್ನು ಮಾಡಿದರೆ ಭಕ್ತಿಯನ್ನು, ಆ ಮನೆ ಮಂತ್ರಾಲಯವಾಗುತ್ತೆ, ದೇವಾಲಯವಾಗುತ್ತೆ. ಮನೆಯೇ ಮಂತ್ರಾಲಯ, ಮನವೇ ದೇವಾಲಯ ಆಗುತ್ತೆ. ಹೀಗೆ ನಾವು ಮಾಡ್ತಕ್ಕಂಥ ಪ್ರತಿ ಕಾಯಕಗಳಲ್ಲಿ ನಾವು ಭಕ್ತಿಯನ್ನು ಬೆರೆಸ್ತಾ ಮಾಡಿ ಕೃಷ್ಣ ನಿನಗೆ ಪ್ರೇರಿತವಾಗಿರ್ತಕ್ಕಂಥದ್ದು, ನಿನಗೆ ಪ್ರೀತಿಯಾಗಿರ್ತಕ್ಕಂಥದ್ದು ಅಂತ ಹೇಳ್ತಾ ಹೋದಂಥ ಸಂದರ್ಭಗಳಲ್ಲಿ ಅದು ಕೇವಲ ಕೆಲಸವಾಗದೆ ಭಗವಂತನಿಗೆ ಇಷ್ಟವಾಗ್ತಕ್ಕಂಥ ಕೆಲಸವಾಗುವುದರಿಂದ ಭಗವದ್ಗೀತೆಯ ಸಾರವಾದ ಕರ್ಮವಾಗುತ್ತೆ. ಕೆಲಸ ಮಾಡೋದು ಎಲ್ಲರೂ ಮಾಡೇ ಮಾಡ್ತಾರೆ, ಇಷ್ಟಪಟ್ಟು ಭಕ್ತಿಯಿಂದ ಕೆಲಸ ಮಾಡಿದಾಗ ಅದು ಕರ್ಮವಾಗುತ್ತೆ. ಇವೆಲ್ಲವನ್ನ ಮೇಳೈಸಿಕೊಂಡು ಇಂಥ ಮಹಾಸಭೆಯಿಂದ ನಾವೆಲ್ಲ ವಾಪಸ್ಸು ಮನೆಗಳಿಗೆ ಹೋಗುವಾಗ ಇವೆಲ್ಲವನ್ನ ಮೇಳೈಸಿಕೊಂಡವನಾಗಾಗ ಏನಾಗುತ್ತೆ ಭಕ್ತಿ ಪ್ರವೇಶವಾದರೆ ಅಂತಂದರೆ, ಅಂಥ ಮನುಷ್ಯ ಮುಂದೆ ಭಗವಂತನ ಹತ್ರ
ಒಂದು ಸ್ಥಾನವನ್ನು ಪಡ್ಕೋತಾನೆ, ಆಗ ಅವನನ್ನು ಕೇವಲ ಮನುಷ್ಯ ಎನ್ನದೇ ದೇವತಾ ಮನುಷ್ಯನಾಗಬಹುದು ಅನ್ನೋ ಒಂದು ಸದ್ವಿಚಾರವನ್ನು ರಾಮಾನುಜರು ನಮಗೆ ಕೊಟ್ಟಂಥ ವಿಚಾರವನ್ನು ಶ್ರೀ ಶೆಲ್ವಪಿಳ್ಳೆ ಅಯ್ಯಂಗಾರವರು ಸೂಕ್ಷ್ಮವಾಗಿ ಆದರೆ ಗ್ರಾಹ್ಯವಾಗುವ ಒಂದು ಭಾಷೆಯಲ್ಲಿ ನಮಗೆ ತಿಳಿಸ್ಕೊಟ್ರು. ಸಮಾನತೆಯನ್ನು ಸಾಧಿಸಿದ್ರು, ಪ್ರತಿಯೊಂದನ್ನು ಮಾಡಿಕೊಟ್ರು. ಕರ್ಜಗಿಯವರು ಮಧ್ವಾಚಾರ್ಯರ ಜೀವನ ಸಿದ್ಧಾಂತವನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಜೀವ ಜಡಕ್ಕೆ ಇರತಕ್ಕಂಥ ಏನು ನಮ್ಮ ಸಂಬಂಧಗಳಿತ್ತು ಅನ್ನೋದನ್ನು ತಿಳಿಸ್ಕೊಡ್ತಾ, ಈ ಎಲ್ಲವರ ಸಾರಾಂಶವನ್ನು ತಿಳಿಸ್ಕೊಡ್ತಾ, ಮುಂದೆ ಭಕ್ತಿ ಹೇಗೆ ಮುಂದುವರ್ಕೊಂಡು ಹೋಗಬೇಕು ಅನ್ನೋ ವಿಚಾರ ಧಾರೆಯನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ, ಎಲ್ಲ ವಿಚಾರಗಳನ್ನು ನಮಗೆ ಮನಮುಟ್ಟೋ ರೀತಿಯಲ್ಲಿ ಅವರದೇ ಆದ ಶೈಲಿಯಲ್ಲಿ ಹೇಳಿ ಬಂದಿರ್ತಾರೆ. ಕರ್ಜಗಿಯವರ ವಿಚಾರವನ್ನು ನೀವು ಕೇಳೋದಾಯಿತು ಅಂತಂದರೆ ಈಗಲೂ ಕೂಡ ಅದು ನಮ್ಮ ಈ ಯೂಟ್ಯೂಬು ಮತ್ತೊಂದು ಕಡೆ ಎಲ್ಲ ಇದೆ. 3 ಜನ ಆಚಾರ್ಯರ ಮೇಲೆ ಗಂಟೆಗಟ್ಟಲೆ ನಿರರ್ಗಳವಾಗಿ ಅವರ ಸಾರಾಂಶಗಳನ್ನು ತಿಳಿಸ್ಕೊಡ್ತಕ್ಕಂಥ ಒಬ್ಬ ಪ್ರಾಜ್ಞರು ನಮ್ಮವರಲ್ಲಿದ್ದಾರೆ ಅಂತಂದರೆ, ಮತ್ತು ಆ ವಿಚಾರಗಳನ್ನು ತಿಳಿಸ್ಕೊಡುವಾಗ ಯಾರ ವಿಚಾರವನ್ನು ಹಳಿಯದೆ ಅವರವರ ವಿಚಾರಗಳನ್ನು ತಿಳಿಸ್ಕೊಡುವಾಗ ಶುದ್ಧ ಭಾಷೆಯಿಂದ, ಶುದ್ಧ ಅಂತಃಕರಣಗಳಿಂದ ಅಭಿಪ್ರಾಯ ಭೇದಗಳನ್ನು ಸೂಕ್ಷ್ಮವಾಗಿ ವಿಂಗಡಿಸ್ತಕ್ಕಂಥ ಕೆಲಸವನ್ನು ಕರ್ಜಗಿಯವರು ಎಂದೂ ಮಾಡಿದ್ರು, ಇಂದೂ ಮಾಡಿದ್ದಾರೆ. ಅವರು ಮೂರುವರು ಹೇಳಿದಂಥದ್ದು ಕೂಡ ಒಂದು ಆಟೋ ರಿಕ್ಷಾಕ್ಕೆ 3 ಗಾಲಿಗಳಿದ್ದಂತೆ. ಯಾವೊಂದು ಗಾಲಿಗಳಿದ್ದರೂ ಕೂಡ, ಗಾಲಿ ನಡಿದೇ ಇದ್ರೂ ಕೂಡ ಆಟೋ ರಿಕ್ಷಾ ಹಾಗೆ ನಿಂತಲ್ಲೇ ನಿಂತು ಬಿಡುತ್ತೋ ಆ ರೀತಿ ಮತತ್ರಯ ಸಮೀಕ್ಷೆಯನ್ನು ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ 3 ವಿದ್ವಾಂಸರು. ಅಧ್ಯಕ್ಷನಾಗಿ ಅದನ್ನು ಎಷ್ಟು ಸಾರ್ಥಕವಾಗಿ ತಮ್ಮ ಮುಂದೆ ಮಂಡಿಸಿದನೋ ನಾನರಿಯೇ. ಚಿಕ್ಕವನು, ಅಲ್ಪರಲ್ಲಿ ಅಲ್ಪ, ಏನು ತಿಳಿಯದವನು, ತಿಳಿದಷ್ಟನ್ನು ನಿಮ್ಮ ಮುಂದೆ ತಿಳಿಸಿರುವೆ. ಇಂಥ ವಿಚಾರಗಳೆಲ್ಲ ಸಮ್ಮೇಳನಗಳಲ್ಲಿ ನಮ್ಮ ಮನಸ್ಸಿನಲ್ಲಿ ವಾಪಸ್ ಹೋಗುವಾಗ ಒಂದು ವಿಚಾರ ಉಳಿದು ಹೋದರೆ ಅದು ನಮ್ಮ ಈ ಒಂದು ಇಡೀ ವಿಶ್ವಕ್ಕೆ ಉತ್ತಮವಾಗಿರ್ತಕ್ಕಂಥದ್ದು ಅಂತ. ಅದು ಏನು ಅಂತಂದರೆ, ಒಂದು ವೇಳೆ ತಮ್ಮ ತಮ್ಮ ಮತಗಳಲ್ಲಿ ಇರ್ತಕ್ಕಂಥ ಭೇದಗಳನ್ನು ಇಟ್ಕೊಂಡಿದ್ರೆ ತಪ್ಪಿಲ್ಲ. ಮತಭೇದವಿರಲಿ, ಮನಭೇದವಾಗದಿರಲಿ. ಮತಭೇದವಿರಲಿ, ಮನಭೇದವಾಗದಿರಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವಿಶ್ವಕ್ಕೆಲ್ಲ ಸದ್ವಿಚಾರಗಳ ಪ್ರಾಪ್ತಿಯಾಗಲಿ. ಅದನ್ನು ಎಂದೂ ಹೇಳುತ್ತಿದ್ದೇವೆ, ಇಂದೂ ಹೇಳಬೇಕಾದಂಥ ಸಂದರ್ಭ ಬಂದಿದೆ. ಇಂತಹ ಸಂದರ್ಭದಲ್ಲಿ ಉತ್ತಮ ಮಹಾಸಭೆಯ ಮಹಾಸಮ್ಮೇಳನದಲ್ಲಿ ನನ್ನನ್ನು ಕರೆಸಿ ನನ್ನ 4 ಮಾತುಗಳನ್ನು ಆಡಲು, ಹಂಚಿಕೊಳ್ಳಲು ತಮ್ಮ ಮುಂದೆ ಅವಕಾಶವನ್ನು ಮಾಡಿಕೊಟ್ಟಂಥ ಸಭೆಯ ಎಲ್ಲ ಆಯೋಜಕರಿಗೆ ನನ್ನ ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ವಾಂಗ್ಮಯ ಪ್ರಪಂಚದ ಹಾಗೂ ವೇದಿಕೆಯಲ್ಲಿ ಈ ದಿನ ಇರತಕ್ಕಂಥ 3 ವಿದ್ವಾಂಸರುಗಳಿಗೂ ಕೂಡ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಈ ಪುಟ್ಟ 4 ಮಾತುಗಳನ್ನು ತಾವು ಶಾಂತ ರೀತಿಯಿಂದ ಕೇಳಿದ್ದಕ್ಕೆ ತಮಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.